ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಇನ್ಮುಂದೆ ಸೀರೆ ಭಾಗ್ಯ. ಹೌದು ಗೆಳೆಯರೆ, ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿಗಳ ಜೊತೆಗೆ ಸೀರೆ ಭಾಗ್ಯ. ಹೌದು ಗೆಳೆಯರೆ, ಆ ನಂತರ BPL ರೇಷನ್ ಕಾರ್ಡ್ ಆದಾಯ ಮೇಲೆ ಏರಿಕೆ, ಮಾನದಂಡ ಬದಲಾವಣೆಗಳ ಬಗ್ಗೆ ಸರ್ಕಾರ ಸಜ್ಜು ಮಾಡುತ್ತಿದೆ. ಗೆಳೆಯರೆ, ರಾಜ್ಯದ ರೈತರಿಗೆ ಒಂದು ಗುಡ್ ನ್ಯೂಸ್ ಏನೆಂದರೆ ಒಂದೇ ಸೂರಿನುಡಿಯಲ್ಲಿ ಸಿಗಲಿದೆ ಜಮೀನಿನ ಎಲ್ಲ ದಾಖಲೆಗಳನ್ನು ತಿಳಿದುಕೊಳ್ಳಿ. ಆಯುಷ್ಮಾನ್ ಭಾರತ ಯೋಜನೆ ಮೂಲಕ ಕೇಂದ್ರ ಸರ್ಕಾರದಿಂದ 5 ಲಕ್ಷದವರೆಗೂ ಫ್ರೀ ಚಿಕಿತ್ಸೆಯು ದೊರೆಯುತ್ತದೆ. ಗೆಳೆಯರೆ, LPG ಗ್ಯಾಸ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ, ಅದೇನೆಂದು ತಿಳಿದುಕೊಳ್ಳೋಣ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ಎಲ್ಲ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇನ್ಮುಂದೆ ಸೀರೆ ಭಾಗ್ಯ. ಹೌದು ಗೆಳೆಯರೆ, ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿಗಳ ಜೊತೆಗೆ ಸೀರೆ ಭಾಗ್ಯ ನೀಡಲು ಮುಂದಾಗಿದೆ. ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಪಡೆಯುತ್ತಿರುವಂತಹ ಮಹಿಳೆಯರಿಗೆ ಸೀರೆ ಭಾಗ್ಯ ಸೇರ್ಪಡೆಯಾಗುವುದು ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ಎಂದು ಹೇಳಲಾಗುತ್ತಿದೆ. ಸೀರೆ ಭಾಗ್ಯದಲ್ಲಿರುವಂತಹ ಮುಖ್ಯಾಂಶಗಳೇನೆಂದರೆ ಉಡುಗೊರೆ ರೂಪದಲ್ಲಿ ಸೀರೆ ಭಾಗ್ಯಗಳನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಹಬ್ಬದ ಸಂದರ್ಭದಲ್ಲಿ 2 ಸೀರೆಗಳನ್ನು ಉಚಿತವಾಗಿ ವಿತರಿಸಲು ಸರ್ಕಾರವು ಚಿಂತನೆ ನಡೆಸುತ್ತಿದೆ ಎಂದು ಹೇಳಲಾಗಿದೆ. 2,000 ರೂಪಾಯಿಗಳ ಜೊತೆಗೆ ಸೀರೆ ಭಾಗ್ಯಗಳು ನೀಡುವಂತದ್ದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ. ಅಧಿಕೃತವಾಗಿ ಸೀರೆ ವಿತರಣೆ ದಿನಾಂಕವು ಮಾರ್ಗಸೂಚಿಗಳು ಇನ್ನಷ್ಟೇ ಪ್ರಕಟವಾಗಲಿದೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ಸದ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು ಪಡೆಯುತ್ತಿರುವಂತಹ 2,000 DBT ಮೂಲಕ ನೇರವಾಗಿ ಖಾತೆಗೆ ಹಣ ಜಮಾ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಜೊತೆಗೆ ಸೀರೆಗಳನ್ನು ಪಡೆದುಕೊಳ್ಳಲು ಯಾವುದೇ ಪ್ರಕಾರದ ಹೊಸ ಅಪ್ಲಿಕೇಶನ್ ಹಾಕುವಂತ ಅಗತ್ಯವೂ ಇರುವುದಿಲ್ಲ ಗೆಳೆಯರೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ನೋಂದಾಯಿಸಿಕೊಂಡಂತಹ ಮಹಿಳೆಯರಿಗೆ ಇದು ಅನ್ವಯವಾಗಲು ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗಿದೆ. ಗೆಳೆಯರೆ, BPL ಕಾರ್ಡ್ ಪಡೆಯಬೇಕೆಂದುಕೊಂಡವರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಲು ಮುಂದಾಗಿದೆ. ಗೆಳೆಯರೆ, ಹೌದು ಗೆಳೆಯರೆ, ಆದಾಯ ಮಿತಿ 1.2 ಲಕ್ಷದಿಂದ 3 ಲಕ್ಷಕ್ಕೆ ಸರ್ಕಾರವು ಚಿಂತನೆ ಮಾಡುತ್ತಿದೆ ಎಂದು ತಿಳಿಸಲಾಗಿದೆ. ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಆಹಾರ ಸಚಿವರ ಪರವಾಗಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ. ಈ ಮೂಲಕ 8 ವರ್ಷಗಳ ಬಳಿಕ ಆದಾಯ ಮಿತಿ ಬದಲಾವಣೆಯಾಗುತ್ತಿದೆ ಎಂದು ಹೇಳಲಾಗಿದೆ. ಮತ್ತಷ್ಟು ಮಂದಿ ಕಾರ್ಡ್ ಪಡೆಯಲು ಈ ನಿಯಮವು ನೆರವಾಗಲಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, BPL ರೇಷನ್ ಕಾರ್ಡ್ ಪಡೆಯಲು ನಿಗದಿತ ಇರುವಂತಹ ಆದಾಯ ಪ್ರಮಾಣವು ಮಿತಿ ಹೆಚ್ಚಳವು ಸರ್ಕಾರ ಮುಂದೆ ಮಾಡುತ್ತಿದೆ. 1.2 ಲಕ್ಷದಿಂದ 3 ಲಕ್ಷದವರೆಗೂ ಹೆಚ್ಚಳ ಮಾಡುವಂತ ಚಿಂತನೆ ನಡೆಸಿದೆ ಎಂದು ಹೇಳಲಾಗಿದೆ. ಪ್ರತಿ ಕ್ಷೇತ್ರದಲ್ಲೂ 6 ರಿಂದ 8 ಸಾವಿರ BPL ರದ್ದು ಆಗುತ್ತಿದ್ದು ಇದರಿಂದ ಬಡ ಕುಟುಂಬಗಳಿಗೆ ಅನ್ಯಾಯವಾಗಲಿದೆ ಎಂದು ತಿಳಿಸಲಾಯಿತು. ಯಾಕೆಂದ್ರೆ ಮನೆ ಸಮೀಕ್ಷೆ ನಡೆಸದೆ ಯಾವುದೇ ಕಾರ್ಡ್ಗಳನ್ನು ರದ್ದುಗೊಳಿಸಬಾರದು ಎಂದು ಹೇಳಲಾಯಿತು. BPL ಕಾರ್ಡ್ ರದ್ದು ಮಾಡಿದ್ದಲ್ಲಿ ಆಹಾರ ಮಾತ್ರವಲ್ಲದೆ ಬಡ ಕುಟುಂಬಗಳಿಗೆ ವೈದ್ಯಕೀಯ ಸೌಲಭ್ಯವೂ ಸಹ ಸಿಗುವುದಿಲ್ಲ, ಅದಕ್ಕೆ ತೊಂದರೆ ಆಗಬಹುದು ಎಂದು ಹೇಳಿದರು. ಗೆಳೆಯರೆ, ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಏನೆಂದರೆ ಒಂದೇ ಸೂರು ನುಡಿ ಸಿಗಲಿದೆ ಜಮೀನಿನ ಎಲ್ಲ ದಾಖಲೆಗಳು. ಅದು ಹೇಗೆಂದರೆ ಕಂದಾಯ ಇಲಾಖೆಯ ಕೆಲಸಗಳಿಗಾಗಿ ರೈತರು ತಾಲೂಕು ಕಚೇರಿ ಅಥವಾ ಗ್ರಾಮ ಲೆಕ್ಕದಾರರ ಹತ್ರ ಅಲೆದಾಡುವುದು ಈಗಾಗಲೇ ಮುಗಿದಿದೆ. ಗೆಳೆಯರೆ, ಡಿಜಿಟಲ್ ತಂತ್ರಜ್ಞಾನದ ನೆರವಿನಿಂದ ಗ್ರಾಮೀಣ ಜನರಿಗೆ ಮನೆ ಬಾಗಿಲಿಗೆ ಸೇವೆ ತಲುಪಿಸಲು ಸರ್ಕಾರವು ಈ ಚಾವಡಿ ಎಂಬ ಅತ್ಯಧಿಕ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಗೆಳೆಯರೆ, ಇದು ರೈತರ ಪಾಲಿಗೆ ನಿಜಕ್ಕೂ ಡಿಜಿಟಲ್ ಸಂಜೀವನಿಯಾಗಿ ಪರಿಣಮಿಸುತ್ತಿದೆ. ಹಾಗಾದ್ರೆ ಈ ಚಾವಡಿ ಎಂದರೆ ಏನೆಂದು ತಿಳಿದುಕೊಳ್ಳೋಣ. ಗೆಳೆಯರೆ, ಈ ಚಾವಣಿ ಎಂದರೆ ಆಸ್ತಿ ವರ್ಗಾವಣೆ, ಭೂ ಪರಿವರ್ತನೆ ಅಥವಾ ಪೌತಿ ಖಾತೆ ಮಾಡಿಸಲು ರೈತರು ಕಚೇರಿಗಳಿಗೆ ಅಲೆದಾಡಲು ಸುಸ್ತಾಗುತ್ತಿದ್ದರು. ಅರ್ಜಿ ಸಲ್ಲಿಸಿದ ಮೇಲೆ ಅದರ ಸ್ಥಿತಿ ಏನಾಯಿತು ಎಂದು ತಿಳಿದುಕೊಳ್ಳುವುದಕ್ಕೆ ಒಂದು ದೊಡ್ಡ ಸವಾಲಾಗುತ್ತಿತ್ತು. ಆದರೆ ಈ ಚಾವಡಿ ಈಗ ಈ ಮೂಲಕ ಕೇವಲ ಒಂದು ಕ್ಲಿಕ್ ನಲ್ಲಿ ಅರ್ಜಿಯನ್ನು ಹಂತವಾಗಿ ಮಾಹಿತಿಯನ್ನು ಪಡೆಯಬಹುದು. ಗೆಳೆಯರೆ, ಹಾಗಾದ್ರೆ ಈ ಚಾವಡಿಯ ಲಭ್ಯವಾಗಿರುವಂತಹ ಪ್ರಮುಖ ಸೇವೆಗಳೆಂದರೆ ಮ್ಯೂಟೇಷನ್ ಮಾಹಿತಿ. ಹೌದು ಗೆಳೆಯರೆ, ಜಮೀನಿನ ಹಕ್ಕು ಬದಲಾವಣೆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಎಂದು ತಿಳಿದುಕೊಳ್ಳಬಹುದು. ಅದಲ್ಲದೆ ಭೂ ಪರಿವರ್ತನೆಯಲ್ಲಿ ಭೂಮಿಯನ್ನು ಕೃಷಿ ರೈತರ ಉದ್ದೇಶಕ್ಕೆ ಬಳಸಲು ಸಲ್ಲಿಸಿರುವಂತಹ ಅರ್ಜಿಗಳ ವಿವರ ಇದು ಆಗಿರುತ್ತದೆ. ಅದಾದ ನಂತರ ಪೌತಿ ಖಾತೆ. ಹೌದು ಗೆಳೆಯರೆ, ಪೌತಿ ಖಾತೆ ಎಂದರೆ ಮರಣ ಹೊಂದಿದ ಹಿರಿಯರ ಹೆಸರಿನಲ್ಲಿದ್ದ ಜಮೀನನ್ನು ವಾರಸುದಾರರ ಹೆಸರಿಗೆ ವರ್ಗಾಯಿಸುವ ಅರ್ಜಿಯನ್ನು ಪ್ರಗತಿ ಪರಿಶೀಲನೆ ಇದು ಆಗಿರುತ್ತದೆ. ದಾಖಲೆಗಳ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆಂದರೆ ಫಾರ್ಮ್ ಮೂಲಕ ಫಾರ್ಮ್ 12 ಅಥವಾ ಫಾರ್ಮ್ 21ರಂತಹ ಪ್ರಮುಖ ದಾಖಲೆಗಳನ್ನು ಮೊಬೈಲ್ ಮೂಲಕವೇ ಪಡೆಯಲು ಅವಕಾಶ ಇದೆ ಎಂದು ಹೇಳಲಾಗುತ್ತದೆ. ಗೆಳೆಯರೆ, ಹಾಗಾದ್ರೆ ಇದರಿಂದ ರೈತರಿಗೆ ಸಿಗುವಂತಹ ಲಾಭಗಳೇನೆಂದರೆ ಅಲೆದಾಟಿಕೆ ಮುಕ್ತಿಯಾಗೊಳ್ಳುತ್ತದೆ. ಗೆಳೆಯರೆ, ಅಂದ್ರೆ ಕಚೇರಿಗಳಿಗೆ ಮುಂದೆ ಸಾಲಾಗಿ ನಿಲ್ಲುವ ಅಗತ್ಯ ಇರುವುದಿಲ್ಲ. ಲಂಚ ಮುಕ್ತ ವ್ಯವಸ್ಥೆ ಇದಾಗಿರುತ್ತದೆ. ಗೆಳೆಯರೆ, ನೇರವಾಗಿ ಆನ್ಲೈನ್ ಮೂಲಕವೇ ಮಾಹಿತಿಯನ್ನು ಪಡೆಯುವುದರ ಮೂಲಕ ಮಧ್ಯವರ್ತಿಗಳಿಗೆ ಹಣ ನೀಡುವಂತ ಅವಶ್ಯಕತೆಯಲ್ಲಿ ಇರುವುದಿಲ್ಲ. ಹಾಗೆ ಅಧಿಕಾರಿಗಳ ಜವಾಬ್ದಾರಿ. ಹೌದು ಗೆಳೆಯರೆ, ಅರ್ಜಿ ಎಷ್ಟು ದಿನಗಳಿಂದ ಬಾಕಿ ಇದೆ ಎಂದು ಸಾರ್ವಜನಿಕರಿಗೆ ತಿಳಿಯುವುದರಿಂದ ಅಧಿಕಾರಿಗಳು ಶೀಘ್ರವಾಗಿ ಕೆಲಸವನ್ನು ಮಾಡಬೇಕಾಗುತ್ತದೆ. ಹಾಗೆ ದಾಖಲೆಗಳ ಸುರಕ್ಷಣೆ.
ದಾಖಲೆಗಳ ಸುರಕ್ಷತೆಗಾಗಿ ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತ ಇತಿಹಾಸವನ್ನು ನೀವೇ ಕಾಲಕ್ಕೆ ಪರಿಶೀಲಿಸುವುದರಿಂದ ಅಕ್ರಮಗಳನ್ನು ತಡೆಯಬಹುದು ಎಂದು ಹೇಳಲಾಗಿದೆ ಗೆಳೆಯರೆ ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲಂದ್ರೆ ಸಾಕು ದೊಡ್ಡ ಹಾಸ್ಪಿಟಲ್ ಬಿಲ್ ಅನ್ನು ಕಟ್ಟಬೇಕಾಗುತ್ತದೆ ಗೆಳೆಯರೆ. ಆದರೆ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಕುಟುಂಬದವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿ ಆಗಿರುತ್ತದೆ ಗೆಳೆಯರೆ. ಇಂತಹ ಗಂಭೀರ ಅನಾರೋಗ್ಯ ಸಮಯದಲ್ಲಿ ಆರ್ಥಿಕ ಸಂಕಷ್ಟವನ್ನು ದೂರು ಮಾಡಲು ಕೇಂದ್ರ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನು ಜಾರಿಗೆ ತಂದಿದೆ ಗೆಳೆಯರೆ. ಹೌದು ಗೆಳೆಯರೆ, ಆಯುಷ್ಮಾನ್ ಭಾರತ ಯೋಜನೆ. ಈ ಯೋಜನೆಯಡಿಯಲ್ಲಿ ಅರ್ಹ ಕುಟುಂಬಗಳಿಗೆ ಪ್ರತಿ ವರ್ಷ ಒಬ್ಬೊಬ್ಬರಿಗೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಇದೊಂದು ನಿಜವಾದಂತಹ ಆಪ್ತರಕ್ಷಕ ಕಾರ್ಡ್ ಎಂದು ಹೇಳಬಹುದು ಗೆಳೆಯರೆ. ಹಾಗಾದ್ರೆ ಆಯುಷ್ಮಾನ್ ಭಾರತ ಯೋಜನೆ ಎಂದರೆ ಏನು ಅದು ತಿಳಿದುಕೊಳ್ಳೋಣ. ವಿಶ್ವದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಗಳಲ್ಲಿ ಒಂದಾಗಿರುವಂತಹ ಇದು ಅಸಲಿ ಹೆಸರು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಎಂದು ಹೇಳಬಹುದು ಗೆಳೆಯರೆ. ಈ ಯೋಜನೆಯಲ್ಲಿ ನಿಮ್ಮ ಹತ್ತಿರ ಆಯುಷ್ಮಾನ್ ಕಾರ್ಡ್ ಇದ್ದರೆ ಸಾಕು, ದೇಶಾದ್ಯಂತ ಇರುವ ಸಾವಿರಾರು ಸರ್ಕಾರಿ ಅಥವಾ ಪ್ರಸಿದ್ಧ ಖಾಸಗಿ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆ ಪಡೆಯಬಹುದು. ಆಪರೇಷನ್, ದುಬಾರಿ ಔಷಧಗಳು, ಲ್ಯಾಬ್ ಟೆಸ್ಟ್ಗಳು ಅಥವಾ ಆಸ್ಪತ್ರೆಗೆ ದಾಖಲಾದ ನಂತರ ಅದರಲ್ಲಿ ಬರುವಂತ ಎಲ್ಲ ಖರ್ಚುಗಳು ವೆಚ್ಚಗಳು 5 ಲಕ್ಷ ಲಿಮಿಟೆಡ್ ಒಳಗೆ ಸರ್ಕಾರ ಸಂಪೂರ್ಣ ಭರಿಸುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಹಾಗಾದ್ರೆ ಈ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಸೋದು ಹೇಗೆ, ಏನೆಲ್ಲ ದಾಖಲೆಗಳು ಬೇಕದು ತಿಳಿದುಕೊಳ್ಳೋಣ ಗೆಳೆಯರೆ. ಆನ್ಲೈನ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಫಾರ್ಮ್ ಅನ್ನು ಆದ್ಮೇಲೆ ಕಾರ್ಡ್ ಪಡೆಯುವಂತಹ ಇದು ತುಂಬಾ ಸಿಂಪಲ್ ಮತ್ತು ಹತ್ತಿರದ ಯಾವುದೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಅಥವಾ ಆಯುಷ್ಮಾನ್ ಸಹಾಯ ಕೇಂದ್ರಕ್ಕೆ ಭೇಟಿ ನೀಡುವುದರ ಮೂಲಕ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. ಜೊತೆಯಲ್ಲಿ ಕಡ್ಡಾಯವಾಗಿ ಕೆಲವು ದಾಖಲೆಗಳು ಸಹ ಇಟ್ಟುಕೊಳ್ಳಬೇಕು ಗೆಳೆಯರೆ. ಏನೆಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಪಡಿತರ ಚೀಟಿ ಅಥವಾ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ ಹಾಗೂ ಇತರ ಯಾವುದೇ ಒಂದು ಅಧಿಕೃತ ಗುರುತಿನ ಚೀಟಿ ಇದ್ದರೂ ಸಾಕು ಗೆಳೆಯರೆ. ಹಾಗಾದ್ರೆ ₹1 ಕೊಡದೆ ಫ್ರೀ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುವುದು ಹೇಗೆ ಎಂದರೆ, ಪವರ್ಫುಲ್ ಆದಂತ ಆಯುಷ್ಮಾನ್ ಕಾರ್ಡ್ ಬಂದ ಮೇಲೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಚಿಂತಿಸುವುದು ಅಗತ್ಯವಿಲ್ಲ ಎಂದು ಹೇಳಲಾಗಿದೆ ಗೆಳೆಯರೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವಂತಹ ಯುದ್ಧದ ಪರಿಣಾಮವಾಗಿ ಅನೇಕ ದೇಶಗಳಲ್ಲಿ ಇಂಧನ ಭೀತಿಯು ಉಂಟಾಗಿದೆ ಗೆಳೆಯರೆ. ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿಯೂ ಸಹ LPG ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದ್ರೆ ಇಂಧನ ಕೊರತೆಯಲ್ಲಿ ಅಗತ್ಯ ಇರುವಂತಹ ಮುನ್ನೆಚ್ಚರಿಕೆಗಳನ್ನು ಸಾರ್ವಜನಿಕರು ಅನಿಲ ಅಡಿಗೆಗಳ ಸಿಲಿಂಡರ್ಗಳಲ್ಲಿ ಬುಕ್ ಮಾಡುತ್ತಿದ್ದಾರೆ. ಹಾಗಾದ್ರೆ ಅಡಿಗೆ ಅನಿಲ ಸಿಲಿಂಡರ್ಗಳಲ್ಲಿ ಅನಿಲ ಏಜೆನ್ಸಿಗಳು ಮುಂದೆ ಸರತಿ ಸಾಲುಗಳನ್ನು ರೂಪಿಸಿಕೊಳ್ಳುತ್ತಿದೆ. ದೇಶದಲ್ಲಿ LPG ಕೊರತೆ ಇಲ್ಲ ಎಂದು ಕೇಂದ್ರ ಸರ್ಕಾರವು ಹೇಳುತ್ತಿದೆ. ಸಹಜವಾಗಿ ಜನರು ಮಾತ್ರ LPG ಖರೀದಿಸಲು ಜನರು ಮುಂದಾಗುತ್ತಿದ್ದಾರೆ. ಕೇಂದ್ರ ಸರ್ಕಾರ LPG ಗೃಹ ಬಳಕೆ ಸಿಲಿಂಡರ್ ಖರೀದಿಗೆ ದಿನವೂ ಹೆಚ್ಚುತ್ತಿದೆ. ಹಾಗಾದ್ರೆ ನಗರ ಪ್ರದೇಶಗಳಲ್ಲಿ ಪ್ರತಿ 25 ದಿನಗಳಿಗೊಮ್ಮೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳಿಗೊಮ್ಮೆ LPG ಬುಕ್ ಮಾಡಲು ಗ್ರಾಹಕರಿಗೆ ಹೊಸ ರೂಲ್ಸ್ ಜಾರಿಗೆ ತಂದಿತ್ತು. ಹಾಗಾದ್ರೂ LPG ಸಿಲಿಂಡರ್ ಕಳವಳದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ಹೇಳಲಾಗಿದೆ. LPG ಸಿಲಿಂಡರ್ಗಳ ಪೂರೈಕೆಗಳಲ್ಲಿ ನಿಯಮಗಳನ್ನು ಪರಿಷ್ಕರಿಸುತ್ತಿದೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಶನಿವಾರ ಪ್ರಮುಖ ಘೋಷಣೆಯನ್ನು ಮಾಡಿದೆ. ಪರಿಷ್ಕೃತ ಪೂರೈಕೆ ನಿಯಮಗಳ ಪ್ರಕಾರ ಕೇಂದ್ರ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ. ತಿದ್ದುಪಡಿ ಪ್ರಕಾರ ಈಗಾಗಲೇ PNG ಸಂಪರ್ಕ ಹೊಂದಿದವರಿಗೆ ಹೊಸ LPG ಸಂಪರ್ಕಗಳನ್ನು ನೀಡಬಾರದು ಅಥವಾ ಸಿಲಿಂಡರ್ಗಳನ್ನು ಮರುಪೂರಣ ಮಾಡಬಾರದು ಎಂದು ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ತೈಲ ಕಂಪನಿಗಳಿಗೆ ನಿರ್ದೇಶನ ನೀಡಿದೆ. ಈಗಾಗಲೇ ಸಂಪರ್ಕ ಹೊಂದಿದವರಿಗೆ ಅನಿಲ ಪೂರೈಕೆಗೆ ಮಾನದಂಡನೆ ಸರ್ಕಾರಿ ಸಾಮಾನ್ಯದ ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಾದ ಆದೇಶಗಳನ್ನು ನೀಡಲಾಗಿದೆ. ಅನಿಲ ಸಂಪನ್ಮೂಲಗಳ ಸರಿಯಾದ ವಿತರಣೆಗಾಗಿ ಈ ನಿಯಮವನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.